ವೆಲ್ಕಮ್ ಬ್ಯಾಕ್ ಟು ಈಸಿ ಟು ಲರ್ನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ ಅದರ ಜೊತೆಗೆ ಮತ್ತೊಂದು ಸಿಹಿ ಸುದ್ದಿ ಏನೆಂದರೆ ಇವತ್ತು ಸಂಕ್ರಾಂತಿ ಹಬ್ಬ, ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯವನ್ನು ಕೋರುತ್ತಾ ನಿಮ್ಮೆಲ್ಲರನ್ನು ನನ್ನ ಯೂಟ್ಯೂಬ್ ಚಾನಲ್ಗೆ ಬರಮಾಡಿಕೊಳ್ಳುತ್ತಿದ್ದೇನೆ. ನಾನು ನಿಮ್ಮ ಲೋಕೇಶ್. ನಾನು ಇವತ್ತು ಪ್ರಥಮ PUC ಆಗಿರ್ತಕ್ಕಂಥ ನಾನು ನಿಮ್ಮ ಹತ್ರ ಮೊದಲೇದಾಗಿ ಕೇಳುವ ರಿಕ್ವೆಸ್ಟ್ ಏನೆಂದರೆ ನನ್ನ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಲೇಬೇಡಿ ಎಂದು ಕೇಳ್ತಾ, ನಾನು ಇವತ್ತಿನ ದಿನದ ವಿಡಿಯೋವನ್ನು ಅಥವಾ ನನ್ನ ಚಾನಲಿಂದ ಏನೇನು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಕಾಯ್ತಾ ಇರ್ತೀರಾ. ನನಗೆ ಗೊತ್ತು, ಇವತ್ತು ಹ್ಯಾಪಿ ಸಂಕ್ರಾಂತಿ ಅಂತ ಹೇಳ್ತಾ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬಿಡಿಸಿ ಬರೆಯಿರಿ ಎನ್ನುತ್ತಕ್ಕಂಥ ನಾನು ಇಲ್ಲಿ ತೋರಿಸ್ತಾ ಇದೆ, ಡಿಸ್ಪ್ಲೇ ಆಗ್ತಿದೆ ನೋಡಿ ಗಾಯ್ಸ್. ಭಾಷೆ ಅಭ್ಯಾಸದಲ್ಲಿ ಬಿಡಿಸಿ ಬರೆಯಿರಿ ಕಾಣಿಸ್ತಾ ಇದೆಯಾ ಗಾಯ್ಸ್? ಬಿಡಿಸಿ ಬರೆಯಿರಿ ಅನ್ನತಕ್ಕಂಥದ್ದು ಅಲ್ಲಿ 4ನೇದು ಕಾಣ್ತಾ ಇದೆ ನೋಡಿ, ಪತ್ರಲೇಖನ, ಗಾದೆ, ಪ್ರಬಂಧ ರಚನೆ, ಬಿಡಿಸಿ ಬರೆಯಿರಿ ಅಂತಕ್ಕಂಥದ್ದು 4ನೇದು. ಇದು ಬಂದುಬಿಟ್ಟು 71 ಪೇಜ್ ನಂಬರ್. ನಾನು ಯಾವುದೇ ರೀತಿ ಟೈಮ್ ವೇಸ್ಟ್ ಮಾಡದೆ ನಾನು ಮುಂದೆ ಹೋಗ್ತಾ ಇದ್ದೀನಿ, ಏಕೆಂದರೆ ನಿಮಗೆ ಡಿಸ್ಪ್ಲೇ ಮಾಡ್ತೀನಿ ಗಾಯ್ಸ್, ನೀವು ಅದನ್ನು ನೋಡಿ ಓದ್ಕೊಳ್ಳಿ. ನಿಮಗೆ ಯಾವ್ದು ಡಿಫಿಕಲ್ಟಿ ವರ್ಡ್ಸ್ ಇದೆಯೇ ಅದು ಮಾತ್ರ ನಾನು ಪ್ರೊನೌನ್ಸ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ, ಏಕೆಂದರೆ ನಮಗೆ ಸಮಯದ ಅಭಾವವಿದೆ. ಅದನ್ನು ನಾವು ಕವರ್ ಮಾಡಿಕೊಂಡು ನಿಮ್ಮ ಎಕ್ಸಾಮ್ ಅಷ್ಟೊತ್ತಿಗೆ ನಾನು ನಿಮಗೆ ಎಲ್ಲವನ್ನು ತಿಳಿಸುವಂಥ ಪ್ರಯತ್ನ ಮಾಡಬೇಕು ಗಾಯ್ಸ್. ಓಕೆ ಗಾಯ್ಸ್, ನಾನು ಸ್ಟಾರ್ಟ್ ಮಾಡ್ತೀನಿ. ಮೊದಲನೇದಾಗಿ ಆಧಾರ್ ಇಚ್ಛೆ. ಇದು ಎಕ್ಸಾಂಪಲ್ಗೆ ನಾನು ಬಿಡಿಸಿ ಬರೆಯಿರಿ ಅಂತ ಮೊದಲನೇದಾಗಿ ಈಸಿ ವರ್ಡ್ ತೊಗೊಂಡಿದ್ದೀನಿ ಗಾಯ್ಸ್. ಅದರ ಪ್ಲಸ್ ಇಚ್ಛೆ ಅಂದರೆ ಅಲ್ಪ ಪ್ರಾಣ ತೊಗೊಂಡಿದ್ದೀನಿ ನಾನು. ಅದರ ಇಚ್ಛೆ ತೊಗೊಂಡ್ಬಿಟ್ಟು ವಿಸಿಕೋಲ್ಟ್ ಅದರ ಇಚ್ಛೆ ನೋಡಿ. ಫಸ್ಟ್ ಒಂದು ತೋರಿಸ್ತಾ ಇದೆ ವಿಸಿಕೋಲ್ಟ್ ಅದರ ಇಚ್ಛೆ, ಅದನ್ನು ಫಸ್ಟ್ ಒಂದು ತೊಗೊಂಡಿದ್ದೀನಿ ನೋಡಿ. ಅದಾದಮೇಲೆ 2ನೇದು ಬಂದುಬಿಟ್ಟು ಅಪವಾದಂ ಅವರಿಸಿ. ಇದನ್ನು ಬಿಡಿಸಿ ಬರೆದಾಗ ಅಪವಾದ ಪ್ಲಸ್ ಅವರಸೆ ಅಂದರೆ ಗಾಯ್ಸ್ ಅಪವಾದಂ ಪ್ಲಸ್ ಅವರಿಸೆ. ಇದನ್ನು ಇಸಿಕೋಲ್ಟ್ ಮಾಡಿದಾಗ ನಮಗೆ ಬರತಕ್ಕಂಥದ್ದು ಅಪವಾದಂ ಅವರಿಸೆ ಅಂತಕ್ಕಂಥದ್ದು 2ನೇ ವರ್ಡ್. ಆಮೇಲೆ 3rd 4th 5th 6th 7th 8th ಅಂತ ಹಂಗೆ ಕಂಟಿನ್ಯೂ ಆಗಿ ಹೋಗುತ್ತೆ ಗಾಯ್ಸ್. ಅದು ಎಲ್ಲೆಲ್ಲಿ ನಾನು ಡಿಫಿಕಲ್ಟ್ ಇದೆ ಅದನ್ನು ಮಾತ್ರ ಹೇಳ್ತಾ ಇದ್ದೀನಿ ಅಂತ ಮೊದಲೇ ಚಾನಲನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಫಸ್ಟೇ ನಾನು ಹೇಳಿದ್ದೀನಿ ಗಾಯ್ಸ್. ಅದನ್ನು ಮಾತ್ರ ಹೇಳ್ತೀನಿ, ನೀವು ಓದ್ಕೊಳ್ಳಿ. ನಾನು ಡಿಸ್ಪ್ಲೇ ಮಾಡ್ತಾಯಿದ್ದೀನಿ, ಇದು ನಿಮಗೆ ಈಸಿಯಾಗಿ ನೋಟ್ಸನ್ನು ಇದನ್ನು ನಾನೇನು ಕೊಡ್ತಾಯಿದ್ದೀನಿ ಅದನ್ನು ನೀವು ರೆಫರ್ ಮಾಡಿದ್ರೆ ಖಂಡಿತವಾಗಲೂ ನಿಮಗೆ 80ಗೆ 60 ಮಾರ್ಕ್ಸ್ ಮೋಸ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಗಾಯ್ಸ್. ಓಕೆ ಗಾಯ್ಸ್, ನೆಕ್ಸ್ಟ್ ವರ್ಡ್ ಡಿಫಿಕಲ್ಟ್ ವರ್ಡ್ ನೋಡೋದಾದರೆ 5ನೇದು ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿ ಗಾಯ್ಸ್. ಅದು ಅಕ್ಷರಗಳ ಅಭ್ಯಾಸ. ಅಕ್ಷರಗಳ ಪ್ಲಸ್ ಅಭ್ಯಾಸ ವಿಸಿಕೋಲ್ಟ್ ಅಕ್ಷರಗಳ ಅಭ್ಯಾಸ ಆಗಿರುತ್ತೆ ಗಾಯ್ಸ್. ಆಮೇಲೆ ನಾನು ಯಾವುದು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂದರೆ 13ನೇದು ಬಂದುಬಿಟ್ಟು ಏಕ ಪ್ಲಸ್ ಏಕ ಇಸಿಕೋಲ್ಟ್ ಏಕೈಕ. ಆಮೇಲೆ 20ನೇದು ಬಂದುಬಿಟ್ಟು ಗಾಯ್ಸ್ ಕಣ್ಮಲರ್. ಅದನ್ನು ಬಿಡಿಸಿ ಬರೆದಾಗ ಕಣ್ ಪ್ಲಸ್ ಮಲ್ಲರ್ ಇಸಿಕೋಲ್ಟ್ ಕಣ್ಮಲರ್. ಆಮೇಲೆ ಬಂದುಬಿಟ್ಟು 23ನೇದು ಗಾಯ್ಸ್ ಕಳೆಯುವುದೆಂದಿಗೆ. ಅದನ್ನು ಬಿಡಿಸಿ ಬರೆದಾಗ ಕಳೆಯುವುದು ಪ್ಲಸ್ ಎಂದಿಗೆ ಇಸಿಕೋಲ್ಟ್ ಕಳೆಯುವುದೆಂದಿಗೆ. ಹಂಗೆ 24ನೇದು ಬಂದುಬಿಟ್ಟು ಕಂಪೊಗೆದ ಅಂತ ಇದೆ ಗಾಯ್ಸ್ ಆ ವರ್ಡನ್ನು ಬಿಡಿಸಿ ಬರೆದಾಗ ಕಂಪು ಪ್ಲಸ್ ಒಗೆದ ಇಸಿಕೋಲ್ಟ್ ಕಂಪೊಗೆದ ಇದು ಆಗಿರುತ್ತೆ ಗಾಯ್ಸ್. ಆಮೇಲೆ 26ನೇದು ಇದು ಡಿಫಿಕಲ್ಟ್ ವರ್ಡ್, ಅದಕ್ಕೆ ನಾನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ಗಾಯ್ಸ್. ಕಾಲ್ಬಟ್ಟೆ ಅಂತೆ. ಇದು ಚಿಕ್ಕ ವರ್ಡೇ ಬಟ್ ನಿಮಗೆ ಸೊ ಡಿಫಿಕಲ್ಟಾಗಿ ಕಾಣಿಸುತ್ತೆ. ಅದನ್ನು ಎಕ್ಸ್ಪ್ಲೇನ್ ಮಾಡಿದಾಗ ನಿಮಗೆ ಈಸಿಯಾಗಿ ಅನಿಸುತ್ತೆ ಗಾಯ್ಸ್. ಕಾಲ್ಬಟ್ಟೆ ಅಂದರೆ ಕಾಲ್ ಪ್ಲಸ್ ಬಟ್ಟೆ, ಪ್ಲಸ್ ಬಟ್ಟೆ. ನಾನು ತೋರಿಸ್ತಾ ಇದ್ದೀನಿ ನೋಡಿ ಗಾಯ್ಸ್, ಡಿಸ್ಪ್ಲೇ ಮಾಡಿದ್ದೀನಿ, ಅಲ್ಲಿದೆ ನೋಡಿ 26ನೇ ವರ್ಡ್. ನೀವು ನೋಡ್ಕೊಳ್ಳಿ, ನಿಮಗೆ ಈಸಿ ಆಗುತ್ತೆ. ಆಮೇಲೆ 13th ಅಂದರೆ 30ನೇ ವರ್ಡ್ ಬಂದುಬಿಟ್ಟು ಕೆಂಬಣ್ಣ. ಕೆಂಪು ಪ್ಲಸ್ ಬಣ್ಣ ಕೆಂಬಣ್ಣ. ಆಮೇಲೆ 33ನೇ ವರ್ಡ್ ಬಂದುಬಿಟ್ಟು ಗುಪ್ತ ಪ್ಲಸ್ ಆರಾಧನೆ ಇಸಿಕೋಲ್ಟ್, ನಾನು ಅದನ್ನು ಬಿಡಿಸಿ ಬರೆದಾಗ ಗುಪ್ತ ಪ್ಲಸ್ ಆರಾಧನೆ ಇಸಿಕೋಲ್ಟ್ ಗುಪ್ತ ಆರಾಧನೆ. ಇಷ್ಟೇ ಸಿಂಪಲ್ ಗಾಯ್ಸ್. ಆಮೇಲೆ 36ನೇದು ಬಂದುಬಿಟ್ಟು ತಣ್ಣೀರು ದೊಳೆದು. ಅಂದರೆ ತಣ್ಣೀರು ದೊಳೆದಂದರೆ ಅದನ್ನು ಬಿಡಿಸಿ ಬರೆದಾಗ ತಣ್ಣೀರು ಪ್ಲಸ್ ತಣ್ಣೀರು ತಳೆದು ಆಗಿರುತ್ತೆ ಗಾಯ್ಸ್. ಆಮೇಲೆ ನಾವು ಮುಂದಿನದಾಗಿ ನೋಡೋದು ಯಾವುದಂದರೆ 42 ವರ್ಡ್ ಏನಂದರೆ ದಿಗ್ದ್ವೇಷ ಅಂದರೆ ದಿಕ್ ಪ್ಲಸ್ ದೇಶ, ದಿಗ್ದೇಶ ಅಂತ ನಾವು ಪ್ರೊನೌನ್ಸ್ ಮಾಡಬೇಕಾಗುತ್ತೆ ಗಾಯ್ಸ್. 43ನೇದು ಬಂದುಬಿಟ್ಟು ದಿವ್ಯ ಪ್ಲಸ್ ಅನ್ನವನ್ನು ನಾವು ದಿವ್ಯಾನ ಅಂತ ಕರಿತೀವಿ ಗಾಯ್ಸ್. ಆಮೇಲೆ 46ನೇ ವರ್ಡ್ ಬಂದುಬಿಟ್ಟು 100 ಪ್ಲಸ್ 6 ವಿಸಿಕೋಲ್ಟ್ 106.
ನೆಕ್ಸ್ಟ್ ವರ್ಡ್ ಬಂದುಬಿಟ್ಟು 47ನೇ ವರ್ಡ್ ನಿನಗಿನ್ನೆಂಗಂ. ಇದನ್ನು ಬಿಡಿಸಿ ಬರೆದಾಗ ನಿನಗೆ ಪ್ಲಸ್ ಇನಗೆಂಗಂ ವಿಸಿಕೋಲ್ಟ್ ನಿನಗಿನ್ನೆಂಗಂ. 48 ವರ್ಡ್ ಬಂದುಬಿಟ್ಟು ನಿನ್ನನ್ನೊಲ್ಲದೆ. ಇದನ್ನು ಬಿಡಿಸಿ ಬರೆದಾಗ ನಿನ್ನನ್ನು ಪ್ಲಸ್ ಒಲ್ಲದೆ ವಿಸಿಕೋಲ್ಟ್ ನಿನ್ನನ್ನೊಲ್ಲದೆ. ಇದು ಆಗಿರುತ್ತೆ ಗೈಸ್. ಓಕೆ ಗೈಸ್, ನೆಕ್ಸ್ಟ್ ಪೇಜ್ ನಾನು ಟರ್ನ್ ಮಾಡ್ತಾ ಇದ್ದೀನಿ. 49ಇಂದ ಹೇಳ್ತೀನಿ, ಅದರಿಂದ ಸೆಕೆಂಡ್ ಪೇಜಲ್ಲಿರುತ್ತೆ ನೋಡಿ ಗೈಸ್. ನಾನು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ, ನೋಡ್ಕೊಳ್ಳಿ ಪ್ಲೀಸ್. ಇಲ್ಲಿ 49ನೇ ವರ್ಡ್ ಬಂದುಬಿಟ್ಟು ಪನ್ನಗಾಭರಣ. ಇದನ್ನು ನಾವು ಬಿಡಿಸಿ ಬರ್ತಕ್ಕಂಥ ಪ್ರಯತ್ನ ಮಾಡಿದಾಗ ಪನ್ನಗ ಪ್ಲಸ್ ಆಭರಣ ವಿಸಿಕೋಲ್ಡ್ ಪನ್ನಗಾಭರಣ ಗೈಸ್. ನೆಕ್ಸ್ಟ್ 50ನೇದು ಬಂದುಬಿಟ್ಟು ಪುಲ್ಮೇವ್. ಪುಲ್ಲು ಪ್ಲಸ್ ಮೇವ್ ವಿಸಿಕೋಲ್ಡ್ ಪುಲ್ಮೇವ್. 52ನೇದು ಬಂದುಬಿಟ್ಟು ಪೊಗೆದಳೆದ ಅಗ್ನಿಯೋತ್ರ. ಇದನ್ನು ಬಿಡಿಸಿ ಬರೆದಾಗ ಪೊಗೆದಳೆದ ಪ್ಲಸ್ ಅಗ್ನಿಯೋತ್ರ, ಪೊಗೆದಳದ ಪ್ಲಸ್ ಅಗ್ನಿಯೋತ್ರ ಗಾಯ್ಸ್. 53ನೇದು ವರ್ಡ್ ಬಂದುಬಿಟ್ಟು ಪೋಗದಿರ್ದೊಡೆ, ಅಂದರೆ ಹೋಗದಿರ್ದಡೆ ಅಂತ ಅದರ ಅರ್ಥ. ಅದನ್ನು ಬಿಡಿಸಿ ಬರೆದಾಗ ಹೋಗದೆ ಪ್ಲಸ್ ಇರ್ದೊಡೆ ಪೋಗದಿರ್ದೊಡೆ. 58ನೇ ವರ್ಡ್ ಬಂದುಬಿಟ್ಟು ಬೇಳ್ಗೊಡೆ. ಬೇಳ್ ಪ್ಲಸ್ ಕೊಡೆ ಬೇಳ್ಗೊಡೆ. 59ನೇ ವರ್ಡ್ ಬಂದುಬಿಟ್ಟು ಭವದ್ವಿಕ್ರಮ. ಇದನ್ನು ಬಿಡಿಸಿ ಬರೆದಾಗ ಭವತ್ ಪ್ಲಸ್ ವಿಕ್ರಮ ಭವದ್ವಿಕ್ರಮ. 60ನೇ ವರ್ಡ್ ಬಂದುಬಿಟ್ಟು ಭುಜಸ್ಫೋಟ. ಭುಜ ಪ್ಲಸ್ ಆಸ್ಫೋಟ ವಿಸಿಕೋಲ್ಡ್ ಭುಜಸ್ಫೋಟ. 63ನೇ ವರ್ಡ್ ಬಂದುಬಿಟ್ಟು ಮಹಾಟಸ. ಇದನ್ನು ಬಿಡಿಸಿ ಬರೆದಾಗ ಮಹಾ ಪ್ಲಸ್ ಅಟಹಾಸ ಮಹಾಟಸ. ಆಮೇಲೆ 73ನೇದು ಬಂದುಬಿಟ್ಟು ಹಂಗೆ ರಘುಕುಲೋದ್ಭವ. ಅಲ್ಲಿ ಕು ಮಿಸ್ ಆಗಿದೆ ಗಾಯ್ಸ್, ನಾನು ಬರೆದಿದ್ದೀನಿ, ನೀವು ಕೂಡ ನೋಟ್ ಮಾಡ್ಕೊಳ್ಳಿ ಗಾಯ್ಸ್. ರಘು ಪ್ಲಸ್ ಉದ್ಭವ ವಿಸಿಕೋಲ್ಟ್ ರಘುಕುಲೋದ್ಭವ ಆಗುತ್ತೆ ಗಾಯ್ಸ್. ಹಂಗೆ ಬಂದುಬಿಟ್ಟು 77ನೇ ವರ್ಡ್ ಬಂದುಬಿಟ್ಟು ಲಿಂಗಾರ್ಚನೆ. ಲಿಂಗ ಪ್ಲಸ್ ಅರ್ಚನೆ ಲಿಂಗಾರ್ಚನೆ. 80 ವಿಭುವಿನ ಆಜ್ಞೆ. ಅದನ್ನು ಬಿಡಿಸಿ ಬರೆದಾಗ ವಿಭುವಿನ ಪ್ಲಸ್ ಆಜ್ಞೆ ವಿಭುವಿನ ಆಜ್ಞೆ. 83ನೇ ವರ್ಡ್ ಬಂದುಬಿಟ್ಟು ವೈದ್ಯಾಧಿಕಾರಿ ವೈದ್ಯ ಪ್ಲಸ್ ಅಧಿಕಾರಿ. 85ನೇ ವರ್ಡ್ ಬಂದುಬಿಟ್ಟು ಸಸ್ಯಾಳಿ ಸಸ್ಯ ಪ್ಲಸ್ ಆಳಿ. 86ನೇ ವರ್ಡ್ ಬಂದುಬಿಟ್ಟು ಸರ್ವ ಪ್ಲಸ್ ಅಂಗ ಸರ್ವಾಂಗ ಆಗಿರುತ್ತೆ ಗೈಸ್. 87ನೇ ವರ್ಡ್ ಬಂದುಬಿಟ್ಟು ಸಹಸ್ರಾಕ್ಷ ಸಹಸ್ರ ಪ್ಲಸ್ ಅಕ್ಷ. 89ನೇ ವರ್ಡ್ ಬಂದುಬಿಟ್ಟು ಸೋಮಾರ್ಕ ಸೋಮ ಪ್ಲಸ್ ಅರ್ಕ. 93ನೇ ವರ್ಡ್ ಬಂದುಬಿಟ್ಟು ಹಣ್ಣಿನ ಅಂಗಡಿ ಹಣ್ಣಿನ ಪ್ಲಸ್ ಅಂಗಡಿ. ಆಮೇಲೆ 94ನೇ ವರ್ಡ್ ಬಂದುಬಿಟ್ಟು 10 ಪ್ಲಸ್ 6. 95ನೇ ವರ್ಡ್ ಬಂದುಬಿಟ್ಟು ಆಶಾಸ್ಪದ ಆಶಾ ಪ್ಲಸ್ ಅಸ್ಪದ. ಇದು 97ನೇ ವರ್ಡ್ ಬಂದುಬಿಟ್ಟು ಒಳೆಯುವುದೆಂದಿಗೆ ಒಳೆಯುವುದು ಪ್ಲಸ್ ಎಂದಿಗೆ ಒಳೆಯುವುದು ಪ್ಲಸ್ ಎಂದಿಗೆ ಒಳೆಯುವುದೆಂದಿಗೆ. ಓಕೆ ಗೈಸ್, ಇದು ಲಾಸ್ಟ್ನೇ ವರ್ಡ್ ಆಗಿರುತ್ತೆ 97ನೇ ವರ್ಡು. ನಾನು ಡಿಸ್ಪ್ಲೇ ಮಾಡ್ತಕ್ಕಂಥ ಆ ಬುಕ್ಕನ್ನು ಅಥವಾ ನಾನು ಕೊಟ್ಟಿರ್ತಕ್ಕಂಥ ಆ ಪೇಜನ್ನು ನೋಡಿಬಿಟ್ಟು ರೆಫರ್ ಮಾಡಿ ನಿಮಗೆ ಒಳ್ಳೆ ಮಾರ್ಕ್ಸನ್ನು ಗಳಿಸೋಕ್ಕೆ ನಿಮಗೆ ಅವಕಾಶ ಹೊಂದಿರುತ್ತೆ ಗೈಸ್. ಓಕೆ ಗೈಸ್, ನಾವು ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ನಾನು ಈ ವಿಡಿಯೋವನ್ನು ಇವತ್ತಿಗೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್. ನಾನು ಮತ್ತೊಂದು ಸಾರಿ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡಿಕೊಳ್ಳುವುದೇನೆಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ವಾಚ್ ಮಾಡಿ ಎಂದು ಹೇಳ್ತಾ ನಾನು ನಿಮಗೆ ಟಾಟಾ ಮಾಡ್ತಿದ್ದೇನೆ ಗೈಸ್.